ಕಲ್ಲಂಗಡಿ ಹಣ್ಣು ತಿನ್ನೋ ಮುನ್ನ ಹುಷಾರಾಗಿರಿ, ತುಂಬಾನೇ ಹುಷಾರಾಗಿರಿ. ಕಲ್ಲಂಗಡಿ ಹಣ್ಣು ಕೆಂಪಾಗಲು ಕೃತಕವಾದ ಬಣ್ಣವನ್ನ ಬಳಕೆ ಮಾಡುತ್ತಾರೆ ಅನ್ನುವ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ಇಂಜೆಕ್ಷನ್ ನೀಡಿದ ಕಲ್ಲಂಗಡಿ ಹಣ್ಣನ್ನ ನೀವೇನಾದ್ರೂ ತಿಂದ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಡೇಂಜರ್. ಇದು ಇಂಜೆಕ್ಷನ್ ಕಲ್ಲಂಗಡಿ ಹಣ್ಣಿನಿಂದ ಆರೋಗ್ಯಕ್ಕೆ ದುಷ್ಪರಿಣಾಮ ಆಗುತ್ತೆ. ಕೆಮಿಕಲ್ ಕಲ್ಲಂಗಡಿ ಹಣ್ಣನ್ನ ಪತ್ತೆ ಹಚ್ಚೋದು ಹೇಗಾಗಾದ್ರೆ, ಇದು ಕೆಮಿಕಲ್ ಕಲ್ಲಂಗಡಿ ಹಣ್ಣು, ಇದು ಪ್ರಕೃತಿ ದತ್ತವಾಗಿ ಸಹಜವಾಗಿ ಕೆಂಪಾಗಿರುವಂತ ಕಲ್ಲಂಗಡಿ ಹಣ್ಣು. ಹಿಂಗಂತೇಳಿ ಪತ್ತೆ ಹಚ್ಚೋದು ಹೆಂಗೆ, ಇದು ಈಗ ನೋಡಿ ಹೆಂಗೆ ಏನು ಎತ್ತ ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಕಲ್ಲಂಗಡಿ ಹಣ್ಣಿಗೆ ಇಂಜೆಕ್ಟ್ ಮಾಡ್ತಾರೆ, ಅದು ಕೆಂಪಗಾಗತ್ತೆ, ಅದನ್ನ ತಿಂದ್ರೆ ಆರೋಗ್ಯ ಹಾಳಾಗತ್ತೆ ಅನ್ನೋದು. ವೀರೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಇದನ್ನ ಪತ್ತೆ ಹಚ್ಚೋದು ಹೆಂಗೆ ವೀರೇಶ್? ರಂಜಿತ್, ಈ ಕಲ್ಲಂಗಡಿ ಹಣ್ಣನ್ನ ರಾಸಾಯನಿಕವಾಗಿ ಅಂದ್ರೆ ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿ ಎಂಬುದು ಪತ್ತೆ ಹಚ್ಚೋದು ಎರಡು ವಿಧಾನ. ಒಂದು ಹಣ್ಣನ್ನ ಪೀಸ್ ತಗೊಂಡು ನೀರಲ್ಲಿ ಹಾಕಬೇಕು. ಆ ನೀರಲ್ಲಿ ಏನಾದ್ರೂ ಕೆಂಪು ಬಣ್ಣ ಬಿಡ್ತಂದ್ರೆ ಇದು ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿ ಹಣ್ಣು ಅಂತ ಒಂದು ಹೇಳ್ಬೋದು. ಮತ್ತೊಂದ್ ಕಡೆ ಟಿಶ್ಯೂ ಪೇಪರ್ ತಗೊಂಡು ಕಲ್ಲಂಗಡಿ ಅಂದ್ರೆ ಒಂದು ಟಿಶ್ಯೂ ಪೇಪರ್ ಅಲ್ಲಿ ವೈಟ್ ಟಿಶ್ಯೂ ಪೇಪರ್ ಅಲ್ಲಿ ಕಲ್ಲಂಗಡಿ ಹಾಕಿದ್ರೆ ಅಲ್ಲಿ ಏನಾದ್ರೂ ಆ ಒಂದು ಟಿಶ್ಯೂ ಪೇಪರ್ಗೆ ಕೆಂಪಾದ ಬಣ್ಣ ಬಿಡ್ತಂದ್ರೆ ಇದು ಸಹ ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿ ಎಂಬುದು ಸುಲಭವಾಗಿ ಚೆಕ್ ಮಾಡಬಹುದು. ಯಾಕಂದ್ರೆ ಬೇಸಿಗೆ ಬಂತಂದ್ರೆ ಸಾಕಷ್ಟು ಮನೆಗಳಿಗೆ ತಗೊಂಡೋಗ್ತಾರೆ, ಒಂದೊಂದು ಪೀಸ್ ಆಗಿದೆ ಅಂತ ನೋಡ್ತಿರ್ಬೋದು. ಸಾಕಷ್ಟು ಜನ ಇಲ್ಲಿ ಒಂದೊಂದು ಪೀಸ್ ಆಗಿ ಕಲ್ಲಂಗಡಿ ಅಂದ್ರೆ 20 ರೂಪಾಯಿ ಒಂದು ಪೀಸ್ ಅದು ತಿಂತಿದ್ದಾರೆ. ಹೀಗಾಗಿ ಈ ಒಂದು ಕಲ್ಲಂಗಡಿ ಹಣ ಎಷ್ಟು ಸೇಫ್ ಎಂಬುದು, ಎಷ್ಟು ಮತ್ತು ಇದು ಪತ್ತೆ ಹಚ್ಚೋದು ಯಾವುದು ಅಂದ್ರೆ ಯಾವ್ದು ವಿಧಾನ ಎಂಬುದು ಎರಡೇ. ಒಂದು ನೀರಲ್ಲಿ ಹಾಕಬೇಕು, ಮತ್ತೊಂದು ಕಡೆ ಟಿಶ್ಯೂ ಪೇಪರ್ ಅಲ್ಲಿ ಹಾಕಿ ಕೆಂಪು ಬಣ್ಣ ಏನಾದ್ರೂ ತಿರುಗಿತ್ತು ಅಂದ್ರೆ ಅದು ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿ ಅಂತ ಹೇಳ್ಬೋದು. ಇಲ್ಲಿ ಸಾರ್ವಜನಿಕರಿದ್ದಾರೆ, ಕೇಳ್ತೀನಿ ಅವ್ರನ್ನ. ಮೇಡಮ್, ಒಂದ್ ಕಡೆ ಈಗ ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿಗಳು ಬರ್ತಾ ಇದೆ ಸಿಟಿಯಲ್ಲಿ, ನೀವು ಸಹ ಕೇಳಿದಿರಾ, ನೋಡಿದಿರಾ, ಏನ್ ಹೇಳ್ತೀರಿ ಮೇಡಮ್ ಅಂತ? ಸರ್, ಆಕ್ಚುಲಿ ರೀಸೆಂಟ್ ಆಗಿ ನಾನು ನೋಡಿದ್ದು ನಿನ್ನೆ ತಾನೇ. ನಾನು ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೇಕಾದ್ರೆ ಇಂಜೆಕ್ಟ್ ಮಾಡ್ತಾ ಇರೋದು, ಕಲರ್ನ ಇಂಜೆಕ್ಟ್ ಮಾಡ್ತಾ ಇರೋದು. ಸೊ ಅದನ್ನೆಲ್ಲ ನೋಡ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಕ್ಯಾನ್ಸರ್ ಅಂತ ಕಾಯಿಲೆಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಈ ತರ ನೋಡುವಾಗ ಈ ಬ್ಯಾಂಗ್ಳೂರ್ ಟೆಂಪರೇಚರ್ ನೋಡಿದ್ರೆ ತಿನ್ನೋದ ಬೇಡವಾ ಅಂತ ಯೋಚನೆ ಆಗುತ್ತೆ. ಸೊ ಇವತ್ತು ರೋಡಿಗೂ ಕಲ್ಲಂಗಡಿ ಹಣ್ಣು ಆಗಿರ್ಬೋದು, ವಾಟರ್ ಮೆಲನ್ ಜೊತೆಗೆ ಜ್ಯೂಸ್ ಸೆಂಟರ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಈ ಟೆಂಪರೇಚರ್ಗೆ ನಮಗೆ ವಾಟರ್ ಕಂಟೆಂಟ್ ಬೇಕಾಗೇ ಇರುತ್ತೆ. ಸೊ ಅವಾಗ ಆಬ್ವಿಯಸ್ಲಿ ಜನ ಎಲ್ಲರೂ ಕೂಡ ವಾಟರ್ ಮೆಲನ್ ಇರೋ ಕಡೆ ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಆ ತರ ಇರುವಾಗ ಈ ತರ ಕಲರ್ ಮಿಶ್ರಿತ ಆಗಿದೆ ಅಂತ ಗೊತ್ತಾದಾಗ ತುಂಬಾ ಹೆದರಿಕೆ ಆಗ್ತಾ ಇರುತ್ತೆ. ಬಟ್ ನೀವು ಅವಾಗಲೇ ತೋರಿಸ್ತಾ ಇದ್ರಿ ಟಿಶ್ಯೂ ಪೇಪರ್ ಅಲ್ಲಿ ಟೆಸ್ಟ್ ಮಾಡೋದಾಗಿರ್ಬೋದು, ಹಾಗೆ ವಾಟರ್ ಅಲ್ಲಿ ಹಾಕಿ ಕಲರ್ ಬಿಡುತ್ತಾ ಅಂತ ನೋಡಿ ಅಂತ ಹೇಳಿ ನಾನು ನೋಡ್ತಾ ಇದ್ದೆ. ಸೊ ಆ ತರದ ಒಂದು ಸಿಂಪಲ್ ಟಿಪ್ಸ್. ಸೊ ಇವತ್ತು ಹೋಮ್ ರೆಮಿಡಿ ಮನೆಯಲ್ಲೇ ಕುತ್ಕೊಂಡು, ಯಾರೇ ಎಜುಕೇಟೆಡ್ ಅನ್ಎಜುಕೇಟೆಡ್ಸ್ ಕೂಡ ಮನೆಯಲ್ಲೇ ಕುತ್ಕೊಂಡು ಟೆಸ್ಟ್ ಮಾಡ್ಕೊಳ್ಬಹುದು. ಆ ತರ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ವಾಟರ್ ಮಿನರಲ್ ತಗೊಂಡು ಹೋದಾಗ ಟೆಸ್ಟ್ ಮಾಡಿ ಯೂಸ್ ಮಾಡಿದ್ರೆ ನನ್ನ ಪ್ರಕಾರ ಒಳ್ಳೇದು ಅಂತ ಅನ್ಸುತ್ತೆ. ಯಾಕಂದ್ರೆ ಮ್ಯಾಮ್, ಈ ಒಂದು ಮಿಶ್ರಿತ ಕಲ್ಲಂಗಡಿ ಹಣ್ಣು, ಕೆಮಿಕಲ್ ಮಿಶ್ರಿತ ಹಣ್ಣುಗಳು ತಿಂದ್ರೆ ರೋಗಕ್ಕೆ ಹಾನಿಕರ ಆಗ್ಬಹುದು. ಮತ್ತೆ ಇಂಥವ್ರಿಗೆ ಏನ್ ಹೇಳ್ತೀರಿ ಮೇಡಮ್ ಅಂತ ಈ ಮಾರೋರಿಗೆ ಅಂತ? ಸರ್, ಆಕ್ಚುಲಿ ನಾನು ಕೂಡ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ. ಸೊ ತುಂಬಾ ಜನ ಇವತ್ತು ಕಾಯಿಲೆ ಅಂತ ಬರ್ತಾರೆ, ಇನ್ಫರ್ಟಿಲಿಟಿ ಮತ್ತೆ ಮೇನ್ ಆಗಿ ಕ್ಯಾನ್ಸರ್ ಅಂತ ಬರ್ತಾ ಇದಾರಲ್ವಾ. ಸೊ ನಮ್ ಕಡೆಯಿಂದ ಸರ್ ಒಂದು 4 ಜನಕ್ಕೆ ಆದ್ರೆ ಒಳ್ಳೇದ್ ಮಾಡಬೇಕು, ಕೆಟ್ಟದಂತೂ ಮಾಡಬಾರ್ದು. ಸೊ ಇದರಿಂದ ತುಂಬಾ ಜನಕ್ಕೆ ಆರೋಗ್ಯಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಚಿಕ್ಕ ಮಕ್ಕಳಿಂದನೂ ಕೂಡ ಇಷ್ಟಪಟ್ಟು ತಿನ್ನುವಂತ ಫ್ರೂಟ್ ಇದು. ಸೊ ಹಾಗಾಗಿ ಸಾಧ್ಯ ಆದ್ರೆ ನಿಮ್ ಕಡೆಯಿಂದ ಒಂದು 4 ಜನಕ್ಕೆ ಒಳ್ಳೇದ್ ಮಾಡಿ. ಯಾವುದೇ ರೀತಿಯಾದ ಜನಗಳಿಗೆ, ಪಬ್ಲಿಕ್ಗೆ ಹೆಲ್ತ್ ಪ್ರಾಬ್ಲಮ್ ಆಗುವಂತ ಕೆಲಸ ಯಾವತ್ತೂ ದಯವಿಟ್ಟು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ಸರ್. ರಂಜಿತ್, ಸಾರ್ವಜನಿಕರು ಸಹ ಒಂದ್ ಕಡೆ ಮನವಿ ಸಹ ಮಾಡ್ತಿದ್ದಾರೆ ಈಗ ಹಣ್ಣು ಮಾಲೀಕರಿಗೆ, ಅಂದ್ರೆ ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿಯನ್ನ ಮಾರಾಟ ಮಾಡಬೇಡಿ, ಜನರ ಜೀವನ ಕಾಪಾಡಿ. ಯಾಕಂದ್ರೆ ಕರ್ನಾಟಕದಲ್ಲಿ ಈ ತರ ಯಾವ್ದು ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ. ಬಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿಗಳು ಸಹ ಏನೋ ಬೆಳಕಿಗೆ ಬಂದಿದೆ. ಹೀಗಾಗಿ ಒಂದ್ ಕಡೆ ಸರ್ಕಾರ ಸಹ ಏನೋ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಾಗುತ್ತೆ. ಕಲ್ಲಂಗಡಿ ಹಣ್ಣು ತಿನ್ನೋ ಮುನ್ನ ಹುಷಾರಾಗಿರಿ, ತುಂಬಾನೇ ಹುಷಾರಾಗಿರಿ. ಕಲ್ಲಂಗಡಿ ಹಣ್ಣು ಕೆಂಪಾಗಲು ಕೃತಕವಾದ ಬಣ್ಣವನ್ನ ಬಳಕೆ ಮಾಡುತ್ತಾರೆ ಅನ್ನುವ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ಇಂಜೆಕ್ಷನ್ ನೀಡಿದ ಕಲ್ಲಂಗಡಿ ಹಣ್ಣನ್ನ ನೀವೇನಾದ್ರೂ ತಿಂದ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಡೇಂಜರ್. ಇದು ಇಂಜೆಕ್ಷನ್ ಕಲ್ಲಂಗಡಿ ಹಣ್ಣಿನಿಂದ ಆರೋಗ್ಯಕ್ಕೆ ದುಷ್ಪರಿಣಾಮ ಆಗುತ್ತೆ. ಕೆಮಿಕಲ್ ಕಲ್ಲಂಗಡಿ ಹಣ್ಣನ್ನ ಪತ್ತೆ ಹಚ್ಚೋದು ಹೇಗಾಗಾದ್ರೆ, ಇದು ಕೆಮಿಕಲ್ ಕಲ್ಲಂಗಡಿ ಹಣ್ಣು, ಇದು ಪ್ರಕೃತಿ ದತ್ತವಾಗಿ ಸಹಜವಾಗಿ ಕೆಂಪಾಗಿರುವಂತ ಕಲ್ಲಂಗಡಿ ಹಣ್ಣು. ಹಿಂಗಂತೇಳಿ ಪತ್ತೆ ಹಚ್ಚೋದು ಹೆಂಗೆ, ಇದು ಈಗ ನೋಡಿ ಹೆಂಗೆ ಏನು ಎತ್ತ ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಕಲ್ಲಂಗಡಿ ಹಣ್ಣಿಗೆ ಇಂಜೆಕ್ಟ್ ಮಾಡ್ತಾರೆ, ಅದು ಕೆಂಪಗಾಗತ್ತೆ, ಅದನ್ನ ತಿಂದ್ರೆ ಆರೋಗ್ಯ ಹಾಳಾಗತ್ತೆ ಅನ್ನೋದು. ವೀರೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಇದನ್ನ ಪತ್ತೆ ಹಚ್ಚೋದು ಹೆಂಗೆ ವೀರೇಶ್? ರಂಜಿತ್, ಈ ಕಲ್ಲಂಗಡಿ ಹಣ್ಣನ್ನ ರಾಸಾಯನಿಕವಾಗಿ ಅಂದ್ರೆ ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿ ಎಂಬುದು ಪತ್ತೆ ಹಚ್ಚೋದು ಎರಡು ವಿಧಾನ.
ಒಂದು ಹಣ್ಣನ್ನ ಪೀಸ್ ತಗೊಂಡು ನೀರಲ್ಲಿ ಹಾಕ್ಬೇಕು. ಆ ನೀರಲ್ಲಿ ಏನಾದ್ರೂ ಕೆಂಪು ಬಣ್ಣ ಬಿಡ್ತಂದ್ರೆ ಇದು ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿ ಹಣ್ಣು ಅಂತ ಒಂದು ಹೇಳ್ಬೋದು. ಮತ್ತೊಂದ್ ಕಡೆ ಟಿಶ್ಯೂ ಪೇಪರ್ ತಗೊಂಡು ಕಲ್ಲಂಗಡಿ ಅಂದ್ರೆ ಒಂದು ಟಿಶ್ಯೂ ಪೇಪರ್ ಅಲ್ಲಿ ವೈಟ್ ಟಿಶ್ಯೂ ಪೇಪರ್ ಅಲ್ಲಿ ಕಲ್ಲಂಗಡಿ ಹಾಕಿದ್ರೆ ಅಲ್ಲಿ ಏನಾದ್ರೂ ಆ ಒಂದು ಟಿಶ್ಯೂ ಪೇಪರ್ಗೆ ಕೆಂಪಾದ ಬಣ್ಣ ಬಿಡ್ತಂದ್ರೆ ಇದು ಸಹ ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿ ಎಂಬುದು ಸುಲಭವಾಗಿ ಚೆಕ್ ಮಾಡಬಹುದು. ಯಾಕಂದ್ರೆ ಬೇಸಿಗೆ ಬಂತಂದ್ರೆ ಸಾಕಷ್ಟು ಮನೆಗಳಿಗೆ ತಗೊಂಡು ಹೋಗ್ತಾರೆ, ಒಂದೊಂದು ಪೀಸ್ ಆಗಿದೆ ಅಂತ ನೋಡ್ತಿರ್ಬೋದು. ಸಾಕಷ್ಟು ಜನ ಇಲ್ಲಿ ಒಂದೊಂದು ಪೀಸ್ ಆಗಿ ಕಲ್ಲಂಗಡಿ ಅಂದ್ರೆ 20 ರೂಪಾಯಿ ಒಂದು ಪೀಸ್ ಅದು ತಿಂತಿದ್ದಾರೆ. ಹೀಗಾಗಿ ಈ ಒಂದು ಕಲ್ಲಂಗಡಿಗಳನ್ನ ಎಷ್ಟು ಸೇಫ್ ಎಂಬುದು ಎಷ್ಟು ಮತ್ತು ಇದು ಪತ್ತೆ ಹಚ್ಚೋದು ಯಾವುದು ವಿಧಾನ ಎಂಬುದು ಎರಡೇ ಒಂದು ನೀರಲ್ಲಿ ಹಾಕ್ಬೇಕು. ಮತ್ತೊಂದು ಕಡೆ ಟಿಶ್ಯೂ ಪೇಪರ್ ಅಲ್ಲಿ ಹಾಕಿ ಕೆಂಪು ಬಣ್ಣ ಏನಾದ್ರೂ ತಿರುಗಿತ್ತು ಅಂದ್ರೆ ಅದು ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿ ಅಂತ ಹೇಳ್ಬೋದು. ಇಲ್ಲಿ ಸಾರ್ವಜನಿಕರಿದ್ದಾರೆ, ಕೇಳ್ತೀನಿ ಅವ್ರನ್ನ. ಮೇಡಮ್, ಒಂದ್ ಕಡೆ ಈಗ ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿಗಳು ಬರ್ತಾ ಇದೆ ಸಿಟಿಯಲ್ಲಿ, ನೀವು ಸಹ ಕೇಳಿದಿರಾ ನೋಡಿದಿರಾ, ಏನ್ ಹೇಳ್ತೀರಿ ಮೇಡಮ್ ಅಂತ? ಸರ್ ಆಕ್ಚುಲಿ ರೀಸೆಂಟ್ ಆಗಿ ನಾನು ನೋಡಿದ್ದು ನೆನ್ನೆ ತಾನೇ ನಾನು ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೇಕಾದ್ರೆ ಇಂಜೆಕ್ಟ್ ಮಾಡ್ತಾ ಇರೋದು, ಕಲರ್ನ ಇಂಜೆಕ್ಟ್ ಮಾಡ್ತಾ ಇರೋದು. ಸೊ ಅದನ್ನೆಲ್ಲ ನೋಡ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಕ್ಯಾನ್ಸರ್ ಅಂತ ಕಾಯಿಲೆಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಈ ತರ ನೋಡುವಾಗ ಈ ಬ್ಯಾಂಗ್ಳೂರ್ ಟೆಂಪರೇಚರ್ ನೋಡಿದ್ರೆ ತಿನ್ನೋದ ಬೇಡವಾ ಅಂತ ಯೋಚನೆ ಆಗುತ್ತೆ. ಸೊ ಇವತ್ತು ರೋಡಿಗೂ ಕಲ್ಲಂಗಡಿ ಹಣ್ಣು ಆಗಿರ್ಬೋದು, ವಾಟರ್ ಮೆಲನ್ ಜೊತೆಗೆ ಜ್ಯೂಸ್ ಸೆಂಟರ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಈ ಟೆಂಪರೇಚರ್ಗೆ ನಮಗೆ ವಾಟರ್ ಕಂಟೆಂಟ್ ಬೇಕಾಗೇ ಇರುತ್ತೆ. ಸೊ ಅವಾಗ ಆಬ್ವಿಯಸ್ಲಿ ಜನ ಎಲ್ಲರೂ ಕೂಡ ವಾಟರ್ ಮೆಲನ್ ಇರೋ ಕಡೆ ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಆ ತರ ಇರುವಾಗ ಈ ತರ ಕಲರ್ ಮಿಶ್ರಿತ ಆಗಿದೆ ಅಂತ ಗೊತ್ತಾದಾಗ ತುಂಬಾ ಹೆದರಿಕೆ ಆಗ್ತಾ ಇರುತ್ತೆ. ಬಟ್ ನೀವು ಅವಾಗಲೇ ತೋರಿಸ್ತಾ ಇದ್ರಿ ಟಿಶ್ಯೂ ಪೇಪರ್ ಅಲ್ಲಿ ಟೆಸ್ಟ್ ಮಾಡೋದಾಗಿರ್ಬೋದು, ಹಾಗೆ ವಾಟರ್ ಅಲ್ಲಿ ಹಾಕಿ ಕಲರ್ ಬಿಡುತ್ತಾ ಅಂತ ನೋಡಿ ಅಂತ ಹೇಳಿ ನಾನು ನೋಡ್ತಾ ಇದ್ದೆ. ಸೊ ಆ ತರದ ಒಂದು ಸಿಂಪಲ್ ಟಿಪ್ಸ್. ಸೊ ಇವತ್ತು ಹೋಮ್ ರೆಮಿಡಿ ಮನೆಯಲ್ಲೇ ಕುತ್ಕೊಂಡು ಯಾರೇ ಎಜುಕೇಟೆಡ್ ಅನ್ಎಜುಕೇಟೆಡ್ಸ್ ಕೂಡ ಮನೆಯಲ್ಲೇ ಕುತ್ಕೊಂಡು ಟೆಸ್ಟ್ ಮಾಡ್ಕೊಳ್ಬಹುದು. ಆ ತರ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ವಾಟರ್ ಮಿನರಲ್ ತಗೊಂಡು ಹೋದಾಗ ಟೆಸ್ಟ್ ಮಾಡಿ ಯೂಸ್ ಮಾಡಿದ್ರೆ ನನ್ನ ಪ್ರಕಾರ ಒಳ್ಳೇದು ಅಂತ ಅನ್ಸುತ್ತೆ. ಯಾಕಂದ್ರೆ ಮ್ಯಾಮ್ ಈ ಒಂದು ಮಿಶ್ರಿತ ಕಲ್ಲಂಗಡಿ ಹಣ್ಣು ಕೆಮಿಕಲ್ ಮಿಶ್ರಿತ ಹಣ್ಣುಗಳು ತಿಂದ್ರೆ ರೋಗಕ್ಕೆ ಹಾನಿಕರ ಆಗ್ಬಹುದು. ಮತ್ತೆ ಇಂಥವ್ರಿಗೆ ಏನ್ ಹೇಳ್ತೀರಿ ಮೇಡಮ್ ಅಂತ ಈ ಮಾರೋರಿಗೆ ಅಂತ? ಸರ್ ಆಕ್ಚುಲಿ ನಾನು ಕೂಡ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ. ಸೊ ತುಂಬಾ ಜನ ಇವತ್ತು ಕಾಯಿಲೆ ಅಂತ ಬರ್ತಾರೆ, ಇನ್ಫರ್ಟಿಲಿಟಿ ಮತ್ತೆ ಮೇನ್ ಆಗಿ ಕ್ಯಾನ್ಸರ್ ಅಂತ ಬರ್ತಾ ಇದಾರಲ್ವಾ. ಸೊ ನಮ್ ಕಡೆಯಿಂದ ಸರ್ ಒಂದು 4 ಜನಕ್ಕೆ ಆದ್ರೆ ಒಳ್ಳೇದ್ ಮಾಡ್ಬೇಕು, ಕೆಟ್ಟದಂತೂ ಮಾಡಬಾರ್ದು. ಸೊ ಇದರಿಂದ ತುಂಬಾ ಜನಕ್ಕೆ ಆರೋಗ್ಯಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಚಿಕ್ಕ ಮಕ್ಕಳಿಂದನೂ ಕೂಡ ಇಷ್ಟಪಟ್ಟು ತಿನ್ನುವಂತ ಫ್ರೂಟ್ ಇದು. ಸೊ ಹಾಗಾಗಿ ಸಾಧ್ಯ ಆದ್ರೆ ನಿಮ್ ಕಡೆಯಿಂದ ಒಂದು 4 ಜನಕ್ಕೆ ಒಳ್ಳೇದ್ ಮಾಡಿ. ಯಾವುದೇ ರೀತಿಯಾದ ಜನಗಳಿಗೆ ಪಬ್ಲಿಕ್ಗೆ ಹೆಲ್ತ್ ಪ್ರಾಬ್ಲಮ್ ಆಗುವಂತ ಕೆಲಸ ಯಾವತ್ತೂ ದಯವಿಟ್ಟು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ಸರ್. ರಂಜಿತ್, ಸಾರ್ವಜನಿಕರು ಸಹ ಒಂದ್ ಕಡೆ ಮನವಿ ಸಹ ಮಾಡ್ತಿದ್ದಾರೆ ಈಗ ಹಣ್ಣು ಮಾಲೀಕರಿಗೆ, ಅಂದ್ರೆ ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿಯನ್ನ ಮಾರಾಟ ಮಾಡಬೇಡಿ, ಜನರ ಜೀವನ ಕಾಪಾಡಿ. ಯಾಕಂದ್ರೆ ಕರ್ನಾಟಕದಲ್ಲಿ ಈ ತರ ಯಾವ್ದು ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ. ಬಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿಗಳು ಸಹ ಏನೋ ಬೆಳಕಿಗೆ ಬಂದಿದೆ. ಹೀಗಾಗಿ ಒಂದ್ ಕಡೆ ಸರ್ಕಾರ ಸಹ ಏನೋ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಾಗುತ್ತೆ. ಕಲ್ಲಂಗಡಿ ಹಣ್ಣು ತಿನ್ನೋ ಮುನ್ನ ಹುಷಾರಾಗಿರಿ, ತುಂಬಾನೇ ಹುಷಾರಾಗಿರಿ. ಕಲ್ಲಂಗಡಿ ಹಣ್ಣು ಕೆಂಪಾಗಲು ಕೃತಕವಾದ ಬಣ್ಣವನ್ನ ಬಳಕೆ ಮಾಡುತ್ತಾರೆ ಅನ್ನುವ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ಇಂಜೆಕ್ಷನ್ ನೀಡಿದ ಕಲ್ಲಂಗಡಿ ಹಣ್ಣನ್ನ ನೀವೇನಾದ್ರೂ ತಿಂದ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಡೇಂಜರ್. ಇದು ಇಂಜೆಕ್ಷನ್ ಕಲ್ಲಂಗಡಿ ಹಣ್ಣಿನಿಂದ ಆರೋಗ್ಯಕ್ಕೆ ದುಷ್ಪರಿಣಾಮ ಆಗುತ್ತೆ. ಕೆಮಿಕಲ್ ಕಲ್ಲಂಗಡಿ ಹಣ್ಣನ್ನ ಪತ್ತೆ ಹಚ್ಚೋದು ಹೇಗಾಗಾದ್ರೆ, ಇದು ಕೆಮಿಕಲ್ ಕಲ್ಲಂಗಡಿ ಹಣ್ಣು, ಇದು ಪ್ರಕೃತಿ ದತ್ತವಾಗಿ ಸಹಜವಾಗಿ ಕೆಂಪಾಗಿರುವಂತ ಕಲ್ಲಂಗಡಿ ಹಣ್ಣು, ಹಿಂಗಂತೇಳಿ ಪತ್ತೆ ಹಚ್ಚೋದು ಹೆಂಗೆ? ಇದು ಈಗ ನೋಡಿ ಹೆಂಗೆ ಏನು ಎತ್ತ ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಕಲ್ಲಂಗಡಿ ಹಣ್ಣಿಗೆ ಇಂಜೆಕ್ಟ್ ಮಾಡ್ತಾರೆ, ಅದು ಕೆಂಪಗಾಗತ್ತೆ, ಅದನ್ನ ತಿಂದ್ರೆ ಆರೋಗ್ಯ ಹಾಳಾಗತ್ತೆ ಅನ್ನೋದು. ವೀರೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಇದನ್ನ ಪತ್ತೆ ಹಚ್ಚೋದು ಹೆಂಗೆ ವೀರೇಶ್? ರಂಜಿತ್, ಈ ಕಲ್ಲಂಗಡಿ ಹಣ್ಣನ್ನ ರಾಸಾಯನಿಕವಾಗಿ ಅಂದ್ರೆ ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿ ಎಂಬುದು ಪತ್ತೆ ಹಚ್ಚೋದು 2 ವಿಧಾನ. ಒಂದು ಹಣ್ಣನ್ನ ಪೀಸ್ ತಗೊಂಡು ನೀರಲ್ಲಿ ಹಾಕ್ಬೇಕು. ಆ ನೀರಲ್ಲಿ ಏನಾದ್ರೂ ಕೆಂಪು ಬಣ್ಣ ಬಿಡ್ತಂದ್ರೆ ಇದು ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿ ಹಣ್ಣು ಅಂತ ಒಂದು ಹೇಳ್ಬೋದು. ಮತ್ತೊಂದ್ ಕಡೆ ಟಿಶ್ಯೂ ಪೇಪರ್ ತಗೊಂಡು ಕಲ್ಲಂಗಡಿ ಅಂದ್ರೆ ಒಂದು ಟಿಶ್ಯೂ ಪೇಪರ್ ಅಲ್ಲಿ ವೈಟ್ ಟಿಶ್ಯೂ ಪೇಪರ್ ಅಲ್ಲಿ ಕಲ್ಲಂಗಡಿ ಹಾಕಿದ್ರೆ ಅಲ್ಲಿ ಏನಾದ್ರೂ ಆ ಒಂದು ಟಿಶ್ಯೂ ಪೇಪರ್ಗೆ ಕೆಂಪಾದ ಬಣ್ಣ ಬಿಡ್ತಂದ್ರೆ ಇದು ಸಹ ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿ ಎಂಬುದು ಸುಲಭವಾಗಿ ಚೆಕ್ ಮಾಡಬಹುದು. ಯಾಕಂದ್ರೆ ಬೇಸಿಗೆ ಬಂತಂದ್ರೆ ಸಾಕಷ್ಟು ಮನೆಗಳಿಗೆ ತಗೊಂಡು ಹೋಗ್ತಾರೆ, ಒಂದೊಂದು ಪೀಸ್ ಆಗಿದೆ ಅಂತ ನೋಡ್ತಿರ್ಬೋದು. ಸಾಕಷ್ಟು ಜನ ಇಲ್ಲಿ ಒಂದೊಂದು ಪೀಸ್ ಆಗಿ ಕಲ್ಲಂಗಡಿ ಅಂದ್ರೆ 20 ರೂಪಾಯಿ ಒಂದು ಪೀಸ್ ಅದು ತಿಂತಿದ್ದಾರೆ. ಹೀಗಾಗಿ ಈ ಒಂದು ಕಲ್ಲಂಗಡಿಗಳನ್ನ ಎಷ್ಟು ಸೇಫ್ ಎಂಬುದು ಎಷ್ಟು ಮತ್ತು ಇದು ಪತ್ತೆ ಹಚ್ಚೋದು ಯಾವ್ದು ವಿಧಾನ ಎಂಬುದು ಎರಡೇ ಒಂದು ನೀರಲ್ಲಿ ಹಾಕ್ಬೇಕು. ಮತ್ತೊಂದು ಕಡೆ ಟಿಶ್ಯೂ ಪೇಪರ್ ಅಲ್ಲಿ ಹಾಕಿ ಕೆಂಪು ಬಣ್ಣ ಏನಾದ್ರೂ ತಿರುಗಿತ್ತು ಅಂದ್ರೆ ಅದು ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿ ಅಂತ ಹೇಳ್ಬೋದು. ಇಲ್ಲಿ ಸಾರ್ವಜನಿಕರಿದ್ದಾರೆ, ಕೇಳ್ತೀನಿ ಅವ್ರನ್ನ. ಮೇಡಮ್, ಒಂದ್ ಕಡೆ ಈಗ ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿಗಳು ಬರ್ತಾ ಇದೆ ಸಿಟಿಯಲ್ಲಿ, ನೀವು ಸಹ ಕೇಳಿದಿರಾ ನೋಡಿದಿರಾ, ಏನ್ ಹೇಳ್ತೀರಿ ಮೇಡಮ್ ಅಂತ? ಸರ್ ಆಕ್ಚುಲಿ ರೀಸೆಂಟ್ ಆಗಿ ನಾನು ನೋಡಿದ್ದು ನೆನ್ನೆ ತಾನೇ ನಾನು ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೇಕಾದ್ರೆ ಇಂಜೆಕ್ಟ್ ಮಾಡ್ತಾ ಇರೋದು, ಕಲರ್ನ ಇಂಜೆಕ್ಟ್ ಮಾಡ್ತಾ ಇರೋದು. ಸೊ ಅದನ್ನೆಲ್ಲ ನೋಡ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಕ್ಯಾನ್ಸರ್ ಅಂತ ಕಾಯಿಲೆಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಈ ತರ ನೋಡುವಾಗ ಈ ಬ್ಯಾಂಗ್ಳೂರ್ ಟೆಂಪರೇಚರ್ ನೋಡಿದ್ರೆ
ತಿನ್ನೋದ ಬೇಡವಾ ಅಂತ ಯೋಚನೆ ಆಗುತ್ತೆ. ಸೊ ಇವತ್ತು ರೋಡಿಗೂ ಕಲ್ಲಂಗಡಿ ಹಣ್ಣು ಆಗಿರ್ಬೋದು, ವಾಟರ್ ಮೆಲನ್ ಜೊತೆಗೆ ಜ್ಯೂಸ್ ಸೆಂಟರ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಈ ಟೆಂಪರೇಚರ್ಗೆ ನಮಗೆ ವಾಟರ್ ಕಂಟೆಂಟ್ ಬೇಕಾಗೇ ಇರುತ್ತೆ. ಸೊ ಅವಾಗ ಆಬ್ವಿಯಸ್ಲಿ ಜನ ಎಲ್ಲರೂ ಕೂಡ ವಾಟರ್ ಮೆಲನ್ ಇರೋ ಕಡೆ ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಆ ತರ ಇರುವಾಗ ಈ ತರ ಕಲರ್ ಮಿಶ್ರಿತ ಆಗಿದೆ ಅಂತ ಗೊತ್ತಾದಾಗ ತುಂಬಾ ಹೆದರಿಕೆ ಆಗ್ತಾ ಇರುತ್ತೆ. ಬಟ್ ನೀವು ಅವಾಗಲೇ ತೋರಿಸ್ತಾ ಇದ್ರಿ ಟಿಶ್ಯೂ ಪೇಪರ್ ಅಲ್ಲಿ ಟೆಸ್ಟ್ ಮಾಡೋದಾಗಿರ್ಬೋದು, ಹಾಗೆ ವಾಟರ್ ಅಲ್ಲಿ ಹಾಕಿ ಕಲರ್ ಬಿಡುತ್ತಾ ಅಂತ ನೋಡಿ ಅಂತ ಹೇಳಿ ನಾನು ನೋಡ್ತಾ ಇದ್ದೆ. ಸೊ ಆ ತರದ ಒಂದು ಸಿಂಪಲ್ ಟಿಪ್ಸ್. ಸೊ ಇವತ್ತು ಹೋಮ್ ರೆಮಿಡಿ ಮನೆಯಲ್ಲೇ ಕುತ್ಕೊಂಡು ಯಾರೇ ಎಜುಕೇಟೆಡ್ ಅನ್ಎಜುಕೇಟೆಡ್ಸ್ ಕೂಡ ಮನೆಯಲ್ಲೇ ಕುತ್ಕೊಂಡು ಟೆಸ್ಟ್ ಮಾಡ್ಕೊಳ್ಬಹುದು. ಆ ತರ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ವಾಟರ್ ಮಿನರಲ್ ತಗೊಂಡು ಹೋದಾಗ ಟೆಸ್ಟ್ ಮಾಡಿ ಯೂಸ್ ಮಾಡಿದ್ರೆ ನನ್ನ ಪ್ರಕಾರ ಒಳ್ಳೇದು ಅಂತ ಅನ್ಸುತ್ತೆ. ಯಾಕಂದ್ರೆ ಮ್ಯಾಮ್ ಈ ಒಂದು ಮಿಶ್ರಿತ ಕಲ್ಲಂಗಡಿ ಹಣ್ಣು ಕೆಮಿಕಲ್ ಮಿಶ್ರಿತ ಹಣ್ಣುಗಳು ತಿಂದ್ರೆ ರೋಗಕ್ಕೆ ಹಾನಿಕರ ಆಗ್ಬಹುದು. ಮತ್ತೆ ಇಂಥವ್ರಿಗೆ ಏನ್ ಹೇಳ್ತೀರಿ ಮೇಡಮ್ ಅಂತ ಈ ಮಾರೋರಿಗೆ ಅಂತ? ಸರ್ ಆಕ್ಚುಲಿ ನಾನು ಕೂಡ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ. ಸೊ ತುಂಬಾ ಜನ ಇವತ್ತು ಕಾಯಿಲೆ ಅಂತ ಬರ್ತಾರೆ, ಇನ್ಫರ್ಟಿಲಿಟಿ ಮತ್ತೆ ಮೇನ್ ಆಗಿ ಕ್ಯಾನ್ಸರ್ ಅಂತ ಬರ್ತಾ ಇದಾರಲ್ವಾ. ಸೊ ನಮ್ ಕಡೆಯಿಂದ ಸರ್ ಒಂದು 4 ಜನಕ್ಕೆ ಆದ್ರೆ ಒಳ್ಳೇದ್ ಮಾಡಬೇಕು, ಕೆಟ್ಟದಂತೂ ಮಾಡಬಾರ್ದು. ಸೊ ಇದರಿಂದ ತುಂಬಾ ಜನಕ್ಕೆ ಆರೋಗ್ಯಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಚಿಕ್ಕ ಮಕ್ಕಳಿಂದನೂ ಕೂಡ ಇಷ್ಟಪಟ್ಟು ತಿನ್ನುವಂತ ಫ್ರೂಟ್ ಇದು. ಸೊ ಹಾಗಾಗಿ ಸಾಧ್ಯ ಆದ್ರೆ ನಿಮ್ ಕಡೆಯಿಂದ ಒಂದು 4 ಜನಕ್ಕೆ ಒಳ್ಳೇದ್ ಮಾಡಿ. ಯಾವುದೇ ರೀತಿಯಾದ ಜನಗಳಿಗೆ ಪಬ್ಲಿಕ್ಗೆ ಹೆಲ್ತ್ ಪ್ರಾಬ್ಲಮ್ ಆಗುವಂತ ಕೆಲಸ ಯಾವತ್ತೂ ದಯವಿಟ್ಟು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ಸರ್. ರಂಜಿತ್, ಸಾರ್ವಜನಿಕರು ಸಹ ಒಂದ್ ಕಡೆ ಮನವಿ ಸಹ ಮಾಡ್ತಿದ್ರೆ ಈಗ ಹಣ್ಣು ಮಾಲೀಕರಿಗೆ, ಅಂದ್ರೆ ಮಿಶ್ರಿತ ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿಯನ್ನ ಮಾರಾಟ ಮಾಡಬೇಡಿ, ಜನರ ಜೀವನ ಕಾಪಾಡಿ. ಯಾಕಂದ್ರೆ ಕರ್ನಾಟಕದಲ್ಲಿ ಈ ತರ ಯಾವ್ದು ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ. ಬಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿಗಳು ಸಹ ಏನೋ ಬೆಳಕಿಗೆ ಬಂದಿದೆ. ಹೀಗಾಗಿ ಒಂದ್ ಕಡೆ ಸರ್ಕಾರ ಸಹ ಏನೋ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಾಗುತ್ತೆ.